ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಮನಸ್ಸಿಗೆ ಸಂಬಂಧಪಟ್ಟಂತ ಒಂದು ಕಾಯಿಲೆ ಬಗ್ಗೆ ನಿಮ್ಮೊಂದಿಗೆ ವಿವರಿಸಕ್ಕೆ ಇಷ್ಟಪಡ್ತೀನಿ, ತಿಳಿಸಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಒಂದು ಹುಡುಗ 28-29 ವರ್ಷದ ಹುಡುಗ. ಆ ಹುಡುಗನ್ನ ಕರ್ಕೊಂಡ್ಬಂದ್ರು. ಒಂದ್ಸಲ ಕರ್ಕೊಂಡ್ಬಂದ್ಬಿಟ್ಟು ನನ್ನ ಹತ್ರ ಕೂರ್ಸಕ್ ಪ್ರಯತ್ನ ಪಟ್ರು. ಅವನೇನ್ ಮಾಡ್ದ, ಏನೋ ಬಂದ್ರು ಜೊತೆಲಿ ಅಂದ್ಬಿಟ್ಟು ಕೂತ್ಕೊಂಡ. ನಾನು ಒಂದ್ ಸ್ವಲ್ಪ ದಿಟ್ಟಿಸ್ ನೋಡ್ದ. 1-2 ನಿಮಿಷ ಆದ ತಕ್ಷಣ ಚಕ್ ಅಂತ ನಿಕ್ಕಕ್ಕೆ ಶುರು ಮಾಡ್ದ. ಕೂತಿದ್ ಕಡೆನೆ ಲಾಂಗ್ ಜಂಪ್, ಹೈ ಜಂಪ್ ಮಾಡಕ್ ಶುರು ಮಾಡ್ಬಿಟ್ಟ. ಆಮೇಲೆ 5-6 ಜನ ಇಟ್ಕೊಂಡಿದ್ದಾರೆ. ಅವ್ರೆಲ್ಲರೂ ತಳ್ಳಿ ಬೀಳಿಸ್ಬಿಟ್ಟು ದಡ ದಡ ಅಂತ ಹೊರಗೋಗ್ಬಿಟ್ಟ. ಬೀದಿಗೆ ಹೋಗ್ಬಿಟ್ಟಿದ್ದಾನೆ. ಬೀದಿಯಿಂದ ದಡ 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 ಅಂತ ಓಡ್ತಾ ಇದ್ದಾನೆ. ನಾನು ಆಫೀಸಲ್ಲೇ ಕೂತಿದ್ದೀನಿ. ಏನ್ ಓಡ್ಬಿಟ್ಟಿದ್ದಾನೆ. 5-6 ಜನ ಅವನ ಜೊತೆ ಬಂದಿದ್ದಾರೆ. ಅವನ ಜೊತೆ ಬಂದಿರೋರು ಯಾರು? ಸಾಮಾನ್ಯ ವಯಸ್ಸಾದ್ರಲ್ಲ, ಬಹಳ ಬಲಿಷ್ಠವಾಗಿರ್ತ ಹುಡುಗರು, ಗಂಡು ಹುಡುಗರು. ಅವ್ರನ್ನೆಲ್ಲ ತಳ್ಳಿ ಬೀಳಿಸಿ ಚಕ್ಕಂತ ಓಡ್ಬಿಟ್ಟ. ಏನು ಹಿಂಗ್ ಓಡ್ಬಿಟ್ಟಲ್ಲ ಇವನು ಅಂತ ನಾನು ಸುಮ್ಮನಾದೆ. ಆಮೇಲೆ ಅವ್ರ ತಾಯಿ ಬಂದ್ರು. ತಾಯಿ ಬಂದ್ಬಿಟ್ಟು, ನೋಡಿ ಮನೇಲಿ ಹಿಂಗೆ ಆಡ್ತಾನೆ, ಒಂದ್ ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ ಅಂತೀವಿ, ಅಲ್ಲಿ ಹೋದ ತಕ್ಷಣ ಏನು ನೆಗೆದು ಮೇಲೆ ಜಂಪ್ ಮಾಡ್ತಂತೆ. 10-20 ಜನ ಹಿಡ್ಕೊಂಡ್ರು ಹಿಡಿಯಕ್ಕಾಗಲ್ಲಂತೆ. ಓಡ್ಬಿಡ್ತಾನಂತೆ. ಅವನಿಂದ ಓಡಿ ಓಡಿ ನಾವೇ ಸುಸ್ತಾಗಿ ಬಿದ್ದೋಗ್ಬಿಟ್ಟಿದೀವಿ. ಹಿಡಿಯಕ್ಕಾಗಲ್ಲ, ಕೂತ್ರೆ ಕೂರ್ಸಕ್ಕಾಗಲ್ಲ, ಮಲಗಿರ ಮಲಸಕ್ಕಾಗಲ್ಲ. ಅದಕ್ಕೆ ಕಾಲ್ಗೆ ದಾರ ಕಟ್ಬಿಟ್ಟು, ಕೈಗೂ ದಾರ ಕಟ್ಬಿಟ್ಟು ಕೂಡಾಕ್ಬಿಡ್ತೀವಿ ಮನೆ ಒಳಗಡೆ. 29 ವರ್ಷದ ಹುಡುಗ. 29 ವರ್ಷದ ಹುಡುಗ ಈಗಿದ್ದಾನೆ. ಅವನಿಗೆ ದಡ್ಡ ಅಲ್ಲ, M.Com ಗ್ರಾಜುಯೇಟ್ ಅಂತ ಹುಡುಗ. M.Com ಮಾಡಿದಾನಂತೆ. ಮಾಡಿ ನೋಡಕ್ ಚೆನ್ನಾಗಿದ್ದಾನೆ. ಅವನಿಗೆ ಕೂತ್ರೆ ನಿಂತ್ರೆ ಬಟ್ ಅಂತ ಬಟ್ಟೆ ಹರ್ಕೊಂಡ್ಬಿಡೋದು, ಗೋಡೆಗೆ ತಲೆ ಚಚ್ಕೊಳ್ಳೋದು. ಅವನ್ ಯಾರು ಮುಟ್ಟಬಾರ್ದು. ಮುಟ್ಟಿದ್ರೆ ಸಾಕು ಅವ್ರಿಗೆ ಹೊಡಿಯೋದು, ತಳ್ಳೋದು. ಹಿಂಗೆ ಅವ್ರು ತಳ್ಳೋ ರಪ್ಸಿಗೆ ಹೋಗಿ ಬಿದ್ದೋಗ್ಬಿಟ್ರೆ ಅವ್ರಿಗೆ ಬಲವಾಗಿ ಏಟಾಗ್ತಿತ್ತಂತೆ. ಚಿಕ್ಕ ಮಗು ಅದು ಹೆಂಗ ಅನ್ಬೋದಿತ್ತು. ಗಡ್ಡ ಮೀಸೆ ಬಂದಿರೋನು, 28-29 ವರ್ಷ ವಯಸ್ಸಾಗಿರೋ ಹುಡುಗ. ಚೆನ್ನಾಗಿ ಯಾವುದೋ ಒಂದು ಕಂಪ್ನಿ ಕೆಲ್ಸಕ್ಕೆ ಹೋಗ್ತಿದ್ದಂತೆ. ಯಾವುದೋ ಒಂದು ಕಂಪ್ನಿ ಕೆಲಸ ಮಾಡ್ದ 3 ವರ್ಷ ದುಡಿತಿದ್ದ. ಮನೆಗೂ ಅಷ್ಟು ಸಂಬಳ ತಂದು ಕೊಡ್ತಿದ್ದಂತೆ. ಪಾಪ ತಂದೆ ತಾಯಿ ಹಳ್ಳಿ ಜನ. ಮೈಸೂರು ಹತ್ರ ಯಾವುದೋ ಒಂದು ಹಳ್ಳಿಲಿ ಹುಟ್ಟಿ ಬೆಳೆದವನು. ಮೈಸೂರಲ್ಲಿ M.Com ಮಾಡ್ದವನು. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಕಾಲ್ನ ಪಟ 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 ಬಡಿತಂತೆ ಮಲಗಿದ್ದಾಗ. ಕೈನೆಲ್ಲ ಹಿಂಗಂತಾನಂತೆ, ಹಿಡ್ಕೊಂಡು ಹಿಂಗ್ ಯಾರೋ ಬಿಗ್ಗೆಗೆ ಹಿಡ್ಕೊಂಡು ಹಿಂಗ್ ಹಿಂಸೆ ಮಾಡ್ದಂಗ ಮಾಡ್ತಾನಂತೆ. ಯಾರು ಇಲ್ಲ ಅವನ ಹತ್ರ, ಬಟ್ ಅವ್ನು ಯಾರೋ ಹಿಂಗ್ ಇಟ್ಕೊಂಡು ಬಿಗ್ಗೆಗೆ ಹಿಂಸೆ ಮಾಡ್ದಂಗ ಮಾಡ್ತಾನಂತೆ. ಕಿರ್ಚಿತಾನಂತೆ. ಹೊಲಸು ಮಾತು ಮಾತಾಡ್ತಾನಂತೆ. ಹೊಲಸು ಮಾತು. ಒಳ್ಳೆ ಹುಡುಗ ಅಂತ ಊರಲ್ಲಿ ಹೆಸರು ತಗೊಂಡಿದ್ದಾನೆ. ಆ ಊರಲ್ಲಿ, ಅವನು ಹುಟ್ಟು ಬೆಳೆದ ಊರಲ್ಲಿ ಇವನು ಒಬ್ಬನೇ M.Com ಮಾಡಿರೋದು ನೋಡಿ. ಬಾಕಿರೆಲ್ಲ SLC, PUC, B.Com, BSc ಈ ತರ ಮಾಡ್ಕೊಂಡು M.Com ಗ್ರಾಜುಯೇಟ್ ಮಾಡಿ ಒಂದೊಳ್ಳೆ ಕಂಪ್ನಿ ಕೆಲಸ ಮಾಡ್ತಿರೋಂಥ ಹುಡುಗ ದಿಢೀರ್ನೆ ಇದ್ದಕ್ಕಿದ್ದಾಗೆ ಅವನು ಈ ರೀತಿ ವಿಚಿತ್ರವಾದಂತ ಬಾಡಿ ಲ್ಯಾಂಗ್ವೇಜ್. ಯಾವ್ದು ಸಿಕ್ಕಿಲ್ಲ ಅಂದ್ರೆ ತನ್ನ ತೊಡೆನೆ ತಾನೇ ಹಿಂಗ್ ತಟ್ಕೋತಾನಂತೆ. ಹಿಂಗಂತಾನಂತೆ ತನಗ್ ತಾನೆ. ಹಿಂಗಂತಾನಂತೆ. ಯಾವ್ದು ಸಿಕ್ಕಿಲ್ಲ ನೆಲಕ್ ಬಡಿತಾನಂತೆ. ಯಾವ್ದು ಇಲ್ಲ ಅಂದ್ರೆ ಎದೆ ಬಡ್ಕೋತಾನಂತೆ. ಈ ತರ ಎದೆಗೆ ಹಿಂಗ್ ಪಟ ಪಟ ಅಂತ ಬಡ್ಕೋದು. ಅದು ನೋಡಕ್ಕಾಗದೆ ಅವ್ರ ಅಪ್ಪ ಅಮ್ಮಗಳು ಅಂತ ಹೇಳ್ತಾರೆ. ಏನಾಯ್ತು, ನನ್ನ ಮಗನಿಗೆ ಚೆನ್ನಾಗಿದ್ದ, ದುಡಿತಿದ್ದ, ತಿಂಗಳು ಸಂಬಳ ತಂದು ಕೊಡ್ತಿದ್ದ, ಊರವ್ರ ಜೊತೆ ಎಲ್ಲ ಚೆನ್ನಾಗಿದ್ದಂತೆ. ಗಣಪತಿ ಹಬ್ಬ ಮಾಡಿ ಜೋರಾಗಿ ಅಂತೇಳಿ ಗಣಪತಿ ಹಬ್ಬಕ್ಕೆ ಅವನೇ ಗಣಪತಿನ ಸ್ಪಾನ್ಸರ್ ಮಾಡಿದ್ದಂತೆ. 1 ಲಕ್ಷ ರೂಪಾಯಿ ಕೊಟ್ಟಂತೆ ಗಣಪತಿ ತನ್ನ ಕೂರಿಸಿ ನಮ್ಮೂರಲ್ಲಿ ಅಂತೇಳಿ ಹುಡುಗರಿಗೆ
ಅವನು ಕೊಟ್ಟಂತ 1 ಲಕ್ಷ ರೂಪಾಯಿನಲ್ಲಿ ಗಣಪತಿ ತಂದು ಕೂರಿಸಿ ಜೋರ ಗಬ್ಬೆಲ್ಲ ಮಾಡಿದ್ರಂತೆ. ಗಣಪತಿ ಹಬ್ಬನ ಗಣಪತಿ ವಿಸರ್ಜನೆ ಮಾಡಿದ್ರಂತೆ. ಊರವರೆಲ್ಲ ಸೇರಿ ಸನ್ಮಾನ ಮಾಡಿದ್ರಂತೆ. ಗಣಪತಿಗೆ 1 ಲಕ್ಷ ಕೊಟ್ಟನಲ್ಲ ಅಂತೇಳಿ. ಇಷ್ಟೆಲ್ಲ ಮಾಡಿದ ವ್ಯಕ್ತಿ ದಿಢೀರ್ ಹಿಂಗ್ ಬದಲಾವಣೆ ಆಗಿರೋದು ಇಡೀ ಊರಿಗೆ ದೊಡ್ಡ ಯಕ್ಷ ಪ್ರಶ್ನೆ. ನಿಮಾನ್ಸ್ ಕರ್ಕೊಂಡ್ಬಂದ್ರು, ಬೆಂಗಳೂರು ನಿಮಾನ್ಸ್ ಅಲ್ಲಿ ನೋಡಿದಾಗ ಅವ್ನಿಗೆ ECG ಎಲ್ಲ ಎಲ್ಲ ನಾರ್ಮಲ್ ಇದೆ. ಅವ್ನಿಗೇನೋ ಒಂದು ಪ್ಯಾನಿಕ್ ಇದೆ, ಪ್ಯಾನಿಕ್ ಅಟ್ಯಾಕ್ ಆಗತ್ತೆ, ಆಗ್ತಾನೆ ಅಂತೇಳಿ ಅವ್ನಿಗೆ 2-3 ಇಂಜೆಕ್ಷನ್ ಕೊಟ್ಟು 1 ವಾರ ಮಲಗಿಸಿದ್ರಂತೆ ಹಾಸ್ಪಿಟ್ಲಲ್ಲೇ. ಆಮೇಲೆ ದಿನ ಊಟದಲ್ಲಿ ಹಾಕ್ಬಿಡಿ, ಯಾಕಂದ್ರೆ ಮಾತೆ ತಿನ್ನಲ್ಲ, ಕೊಟ್ರೆ ಬಿಸಾಕ್ಬಿಡ್ತಾನೆ. ಕುಡಿಯೋದಲ್ಲೋ ತಿನ್ನೋದಲ್ಲೋ ಮಿಕ್ಸ್ ಮಾಡಿಕೊಡಿ ಟ್ಯಾಬ್ಲೆಟ್ ಅಂತೇಳಿ ಅವರು ಅದನ್ನೆಲ್ಲ ಕೊಟ್ರಂತೆ. ಏನೇ ಕೊಟ್ರು ಇಲ್ಲ, ಶೇವಿಂಗ್ ಮಾಡ್ಕೊಂಡಿಲ್ಲ, ಕೂದಲು ಕಟ್ ಮಾಡಿಲ್ಲ, 6 ತಿಂಗಳು ಸತತವಾಗಿ ಈ ರೀತಿ ನರಳಾಡದಂತೆ. ಇದಕ್ಕೆಲ್ಲ ಅಲ್ಲೋಗಿ ದೇವ್ರ ಮೇಲೆ ಬರೋದು, ಅದ್ಯಾವ್ದು ಶನಿ ದೇವ್ರ ಮೈ ಮೇಲೆ ಬರುತ್ತೆ, ಅಲ್ಲೋಗಿ ಕೇಳೋದಂತೆ. ಚೌಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಪ್ರಶ್ನೆ ಕೇಳೋದಂತೆ. ಆಂಜನೇಯ ದೇವಸ್ಥಾನಕ್ಕೆ ಹೋದ್ರಂತೆ. ಎಲ್ಲ ಮಾಡೋದಂತೆ. ಎಲ್ಲ ಮಾಡಿದ್ರು ಕೂಡ ಅವ್ನು ಸರಿಯಾಗಿ ಆಗ್ತಿಲ್ಲ. ಒಂದೊಂದ್ಸಲ ಅವ್ನು ತೆಗೆದ್ರೆ ಇಡೀ ಭಯ ಆಗತ್ತಂತೆ, ಇಡೀ ಮನೇಲೆ ಗಾಬರಿ ಆಗ್ತಂತೆ. ಆ ರೀತಿ ತೆಗ್ತಂತೆ, ಹಾವು ಅಂತ ತೆಗೋದಂತೆ. ಒಂದ್ಸಲ ವಾಯ್ಸೇ ಬದಲಾವಣೆ, ಅವನು ಮಾತಾಡೋ ಸ್ಟೈಲೇ ಚೇಂಜ್ ಆಗ್ತಿತ್ತಂತೆ. ನನ್ನ ಮಗಿಗೆ ಹಿಂಗಾಗೋಯ್ತಲ್ಲ, ಇನ್ನು ಮದುವೆನೂ ಮಾಡಿಲ್ಲ. ಇದೆಲ್ಲ ನೋಡಿದಾಗ ಏನಾಯ್ತು ಅಂತ ಬಹಳ ಚಿಂತೆ 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 ಮನೇಲೆಲ್ಲರೂ. ಆ ಹುಡುಗನಿಗೆ ಒಬ್ಳು ಅಕ್ಕ ಇದ್ದಾಳೆ. ಅವಳು ಕೂಡ ಓದಿದ್ದಾಳೆ. ಆಮೇಲೆ ಯಾವಾಗ ಇವನು ಈ ತರ ಆಗ್ಬಿಟ್ಟ, ಮೊಬೈಲ್ ಯೂಸ್ ಮಾಡ್ತಿಲ್ಲ, ಸರಿಯಾಗಿ ಬಟ್ಟೆ ಹಾಕೋತಿಲ್ಲ, ಊಟ ಮಾಡ್ತಿಲ್ಲ, ಸ್ನಾನ ಮಾಡ್ಸರೆ ಮಾಡಲ್ಲ. ಒಂದ್ಸಲ ಮನೆ ಬಿಟ್ಟು ಓಡೋಗಿ ಆ ಊರನ್ನ ಸಣ್ಣ ವರ್ಣ ನಾಲೆ ಹರಿತಿತ್ತಂತೆ, ವರ್ಣ ನಾಲೆ, ಅಲ್ಗೋಗಿ ಬಿದ್ಬಿಟ್ಟಿದಾನಂತೆ. ಅಲ್ಲಿ ನೋಡಿದ್ರೆ ಎತ್ಕೊಂಡ್ ಕೂರಿಸಿ ಮನೆ ಕರ್ಕೊಂಬಂದ್ಬಿಟ್ರಂತೆ. ಬುಸ್ಕೊಡ್ತಾನಂತೆ ಅವತಾರ. ಇದೆಲ್ಲ ಯಾವ ಇಂಜೆಕ್ಷನ್ ಮಾತ್ರೆ ಟಾನಿಕ್ ಗುಣ ಆಗತ್ತೆ ಹೇಳಿ ನೋಡೋಣ. ಆಮೇಲೆ ಇವ್ರಿಗೆ ಹುಣ್ಣಿಮೆ ಅಮಾವಾಸ್ಯೆ ವಿಚಿತ್ರ 10-15 ಮನೆ ಕೇಳಿಸ್ತಾರಂತೆ. ಅವ್ರೆಲ್ರು ಬಂದು ಏನಾರು ಒಂದು ಮಾಡ್ರಿ, ನೀವು ನಿದ್ದೆ ಮಾಡಕ್ ಬಿಡಲ್ಲ ಅಂತೇಳಿ ಆಜು ಬಾಜು ಮನೆ ಜನ ಎಲ್ಲ ಬಂದು ಇವ್ರ ಮೇಲೆ ರೇಗ್ತಾ ಇರೋದು. ಅಷ್ಟು ಜೋರ ಕಿರ್ಚ್ತಾನೆ, ಅಷ್ಟು ಜೋರಾಗಿ ಹರ್ಚ್ತಾನೆ, ಮನೇಲೆಲ್ಲ ಮಕ್ಳಿದಾರೆ, ಭಯ ಆಗತ್ತೆ ಇವ್ನು ಕಿರ್ಚೋದ್ ನೋಡಿದ್ರೆ. ಅಕ್ಕಪಕ್ಕದ ಮನೇಲೆಲ್ಲ ಬಂದು ಕಂಪ್ಲೇಂಟ್ ಮಾಡ್ತಾರಂತೆ. ನೋಡಿ, ಈಗ ಎಷ್ಟು ಕೋಟಿ ಇದ್ರೆ ಏನ್ ಲಾಭ, ಎಷ್ಟು ಓದಿದ್ರೆ ಏನ್ ಲಾಭ, ಎಷ್ಟು ರೂಪ ಯೌವನ ಇದ್ರೆ ಏನ್ ಲಾಭ ಈ ಸಮಸ್ಯೆ ಈ ತರ ಇದ್ದಾಗ. ಆಗ ಅವ್ರ ಅಕ್ಕ ಒಬ್ಳಿದ್ಲಂತೆ. ಅವಳ ಅಕ್ಕ ಏನೋ ಅವ್ಳಿಗೇನ್ ಮತಿ ಬಂತು ಏನೋ, ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಅವಳ ಹೆಸರೇಳಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡ್ಬಂದು ಮನೆಗೆ ಕೂತಾಗ ಒಂದು ಕಾಲ್ ಬಂತಂತೆ. ನೋಡಿ, ಅವನ್ ಮೊಬೈಲ್ಗೆ ಒಂದು ಕಾಲ್ ಬಂತು. ಅವಳ ಅಕ್ಕ ರಿಸೀವ್ ಮಾಡಿದ್ಲು. ಆ ಕಡೆಯಿಂದ ಒಂದು ಹುಡುಗಿ ಫೋನ್ ಮಾಡ್ತಾಳಂತೆ. ಏನೋ ಎಲ್ಲಿದ್ದಾನೆ ಅವನು, ಇನ್ನು ಆಫೀಸಿಗೂ ಬಂದಿಲ್ಲ, ಏನ್ ಮಾಡ್ತಿದ್ದಾನೆ, 3 ತಿಂಗಳಾಯ್ತು ಇನ್ನೂ ಬಂದಿಲ್ವಲ್ಲ, ಏನ್ ಮಾಡ್ತಿದ್ದಾನೆ ಏನು ಅಂತೆಲ್ಲ ಇವನ್ ಬಗ್ಗೆ ಬಹಳ ಇಂಟ್ರೆಸ್ಟ್ ಎಲ್ಲ ಕೇಳಕ್ ಶುರು ಮಾಡದ್ಲಂತೆ. ಆಗ ಅವನ್ಗೆ ಹುಷಾರಿಲ್ಲ, ಬರ್ತಿಲ್ಲ, ಹಾಗೆ ಹೇಗೆ ಅಂತ. ಸರಿ, ಮತ್ತೆ ಪದೇ ಪದೇ ಅದೇ ನಂಬರ್ ಇಂದ ಅವಳು ಕಾಲ್ ಬರ್ತಿದ್ದೆ. ಅವ್ನ ಕೈಲಿ ಕೊಡಿ, ನಾನು ಮಾತಾಡ್ತೀನಿ, ಅವ್ನ ಕೈಲಿ ಕೊಡಿ ಮಾತಾಡ್ತೀನಿ ಅಂತಂತೆ. ಅವಳು ಎಲ್ಲಿಂದ ಬೆಂಗಳೂರಿಂದ ಒಂದು ಕಾಲ್ ಬರ್ತಿರೋದು. ಅವ್ರ ಅಕ್ಕ ಅವ್ನ ಕೈಲಿ ಕೊಟ್ಟರು ಮಾತಾಡೋ ಸ್ಥಿತಿಲಿ ಇಲ್ಲ, ಅವ್ನಿಗೆ ಹುಷಾರಿಲ್ಲ, ಮಲಗಿದ್ದಾನೆ ಅಂತ ಹೇಳಿದ್ರು ಕೂಡ ಇಲ್ಲ, ಅವ್ನ ಕೈಲಿ ಕೊಡಿ ಅಂತ ಹೇಳಿ ಗಲಾಟೆ ಮಾಡ್ತಿದ್ಲಂತೆ. ಕೊಡ್ಲಿಲ್ಲ, ಮಾತಾಡಿಲ್ಲ. ಆಮೇಲೆ ಗೊತ್ತಾಯ್ತು, ಇವನು ಆಫೀಸಲ್ಲಿ ಕೆಲಸ ಮಾಡ್ತಿರೋಳು ಮದುವೆ ಆಗಿ 2 ಮಕ್ಳಿದೆಯಂತೆ. 2 ಮಕ್ಳು. ಅವಳು ಗಂಡ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾಳೆ. ಯಾರು ಇವಳು? ಅವಳು ಗಂಡ ಇವನು ಬಿಟ್ಟು ಹೊಟ್ಟೋಗಿದ್ದಾನೆ. ಇವಳಿಗೆ ಮದುವೆ ಆಗಿ 2 ಮಕ್ಳಿದೆ. ಈ ಹುಡುಗನ ಕಂಡ್ರೆ ಲವ್ ಮಾಡ್ತಿದ್ಲಂತ ಇವಳು. ಆದ್ರೆ ಇವನ್ಗೆ ಇಷ್ಟ ಇಲ್ಲ, ಮದುವೆ ಆಗಿ 2 ಮಕ್ಳಿರೋಳನ್ನ ನಾನು ಪ್ರೀತಿಸಬಾರ್ದು, ಮದುವೆ ಆಗ್ಬಾರ್ದು ಅಂತ ಇವನ್ ಸಂಕಲ್ಪ. ಆದ್ರೆ ಅವಳು ಏನ್ ಮಾಡಿದಾಳೆ, ನನ್ನನ್ನು ಮದುವೆ ಮಾಡ್ಕೋ, ನನ್ನ ಜೊತೆಲೇ ಇರು, ನೀನ್ ನನ್ನ ಜೊತೆಲೇ ಇರ್ಬೇಕು ಅಂತೆಲ್ಲ ಬಹಳ ಪೀಡಿಸ್ತಿದ್ಲಂತೆ. ಇವನ್ ಆಗಲ್ಲ ಅಂದಿದ್ದಕ್ಕೆ ಇವಳೇನ್ ಮಾಡಿದಾಳೆ, ಇವನ್ ಮೇಲೆ ಬಾನಾಮತಿ ಪ್ರಯೋಗ ಕೇಲಮತಿ ಅಂತ ಒಂದು ಪ್ರಯೋಗ ಇದೆ ಬಾನಾಮತಿನಲ್ಲಿ. ಆ ಕೇಲಮತಿ ಪ್ರಯೋಗ ಮಾಡಿಸ್ಬಿಟ್ಟು ತಂದು ಇವ್ನ್ ಊಟದಲ್ಲಿ ಮಿಕ್ಸ್ ಮಾಡಿ ತಿನ್ನಿಸ್ಬಿಟ್ಟಿದ್ದಾಳೆ ಬೆಂಗಳೂರಲ್ಲಿ ಕೆಲಸ ಮಾಡುವಾಗ್ಲೆ. ಯಾವಾಗ ಒಂದು ವಿಚಿತ್ರದ ಭಾವನೆ ಆಯ್ತು. ಊರಿಂದ ಬಂದ್ಮೇಲೆ ಅವನು ಆಫೀಸ್ಗೆ ಹೋಗಿಲ್ಲ. ನೀನು ಮದ್ವೆ ಮಾಡ್ಕೋತೀಯ ಇಲ್ವಾ? ಮದ್ವೆ ಮಾಡ್ಕೊಳ್ಳಿಲ್ಲ ನೀನ್ ಬದುಕಕ್ ಬಿಡಲ್ಲ. ಮದ್ವೆ ಮಾಡ್ಕೋತೀಯ, ನಿಂಗೆ ಎಲ್ಲಾ ತರ ಸುಖ ಕೊಡ್ತೀನಿ
ಅಂತೇಳಿ ಮೆಸೇಜ್ ಮಾಡ್ಬಿಟ್ಟಿದ್ದಾಳೆ ನೋಡಿ ಒಂದು. ಅದು ಅವ್ರ ಅಕ್ಕನ ನೋಡ್ತಾ 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 ಸಿಕ್ಬಿಟ್ಟಿದೆ. ಅವಳ ಫೋಟೋ, ಅವಳ ವಾಯ್ಸ್ ಮೆಸೇಜು, ನೀ ಮದುವೆ ಮಾಡ್ಕೋಬೇಕು, ಇಲ್ಲ ನೀ ಸುಖವಾಗಿ ಬದುಕಕ್ ಬಿಡಲ್ಲ, ನೀನ್ ಯಾರು ಮದುವೆ ಮಾಡ್ಕೋಬಾರ್ದು, ನನ್ನನ್ನೇ ಮದುವೆ ಮಾಡ್ಕೋಬೇಕು, ಅದೆಲ್ಲ ವಾಯ್ಸ್ ಮೆಸೇಜ್ ಇತ್ತಂತೆ ಮೊಬೈಲಲ್ಲಿ. ಇದನ್ನೆಲ್ಲ ನನಗೆ ಅವ್ರ ಸಿಸ್ಟರ್ ಎಲ್ಲ ಹೇಳಿದ್ರು. ಆಮೇಲೆ ಇದಕ್ಕೇನು ಪರಿಹಾರ ಮಾಡಬೇಕು ಅಂತಂದಾಗ ನಾನು ಅವ್ರ ಮನೆಯಲ್ಲಿ ತಾಯಿ, ತಂದೆ, ಮತ್ತು ಅವ್ರ ಅಕ್ಕ 3 ಜನನು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಒಂದು ವಿಶೇಷವಾದಂಥ ತಂತ್ರ ಪ್ರಯೋಗ ಮಾಡಬೇಕು ಅಂತ ಹೇಳಿದೆ. ಏನ್ ತಂತ್ರ ಪ್ರಯೋಗ ಮಾಡಬೇಕು? ನಿಂಬೆ ಹಣ್ಣು ತಗೊಳ್ಳಿ, 3 ಜನ 3 ನಿಂಬೆಹಣ್ಣು ತಗೊಳ್ಳಿ, 3 ನಿಂಬೆಹಣ್ಣು, ಆಮೇಲೆ ಒಣಮೆಣಸಿನ್ಕಾಯಿ ಒಂದು 5-10 ತಗೊಳ್ಳಿ. ತಂತ್ರಕ್ಕೆ ಬೇಕಾಗಿರೋದು ಒಣಮೆಣಸಿನ್ಕಾಯಿ, ನಿಂಬೆಹಣ್ಣು, ಆಮೇಲೆ ರಕ್ತಭೂತಾಳಿ ಅಂತ ಒಂದು ಸಿಗುತ್ತೆ. ರಕ್ತಭೂತಾಳಿ ಅಂತ ಗ್ರಂಥಿಗೆ ಹಣ್ಣುಗಳು ಸಿಗುತ್ತೆ, ಬಾನಾಮತಿ ಪ್ರಯೋಗ ಮಾಡಿದರೆ. ಅದರನ್ನು 2-3 ಪೀಸು 3 ಜನ ಇಟ್ಕೊಂಡು ಕೂತ್ಕೊಂಡು ನಾನು ಹೇಳುವಂತ ಅಘೋರ ಗಾಯತ್ರಿ ಮಂತ್ರವನ್ನ ನೀವು ಹೇಳಿ. ಅರ್ಧ ಗಂಟೆ ನಿಂಬೆಹಣ್ಣು, ಒಣಮೆಣಸಿನ್ಕಾಯಿ, ರಕ್ತಭೂತಾಳಿಗೆ ಆ 3 ಎನರ್ಜೆಟಿಕ್ ಪಾಸ್ ಆಗತ್ತೆ. ಪಾಸ್ ಆದ್ಮೇಲೆ ನಿಂಬೆಹಣ್ಣನ್ನ 1 ನಿಂಬೆಹಣ್ಣು ತಗೊಂಡು ಮೆಣಸಿನಕಾಯಿ ಜೊತೆಗೆ ರಕ್ತಭೂತಾಳಿ ಜೊತೆಗೆ ಸೇರಿಸ್ಕೊಂಡು ಇಳಿ ತೆಗೆದು ಬಿಡಿ. ಆ ಮಂತ್ರ ಹೇಳಿ. ತಾಯಿ, ತಂದೆ ಮತ್ತೆ ಅಕ್ಕ ಒಬ್ಬೊಬ್ರು 21 ಸಲ ಇಳಿ ತೆಗೆದ್ಬಿಟ್ಟು ಒಂದು ಬೆಂಕಿಗೆ ಹಾಕಿ ಸುಟ್ಬಿಡಿ. ಬೆಂಕಿ ಹಾಕಿ ಅದ್ರೊಳಗೆ ಹಾಕಿ ಸುಟ್ಬಿಡಿ. ಇನ್ನು ಉಳಿದಿದ್ದೀರ ನಿಂಬೆಹಣ್ಣು ಇತ್ತಲ್ಲ, ಅದು ಒಂದು ಜ್ಯೂಸ್ ಮಾಡಿ ಕುಡಿಸಿ, ಇನ್ನೊಂದು ನಿಂಬೆಹಣ್ಣ ಕಟ್ ಮಾಡಿ ಅದಕ್ಕೆ ಮೈಗೆಲ್ಲ ಹಚ್ಚಿ ಬಿಟ್ಬಿಡಿ. 2 ಅವರ್ ಆದ್ಮೇಲೆ ಸ್ನಾನ ಮಾಡಿಸಿ, ಒಂದು ಹೊಟ್ಟೆಗೆ ಹೋಗ್ಬೇಕು, ಇನ್ನು ಮೈಗೆಲ್ಲ ಹಚ್ಕೋಬೇಕು. ಇನ್ನೊಂದು ನಿಂಬೆಹಣ್ಣು ಬೆಂಕಿಗೆ ಹಾಕ್ಬೇಕು. 3 ನಿಂಬೆಹಣ್ಣು. ಒಟ್ಟು ಎಷ್ಟಾಯ್ತು? 3 ಜನದ್ದು ಒಂದೊಂದು 3 ನಿಂಬೆಹಣ್ಣು ಬೆಂಕಿಗೆ ಹೋಯ್ತು. ಇದನ್ನ ನೀವು ಮಾಡಬೇಕು ಅಂತ ನಾನು ಹೇಳಿದೆ. 1 ವಾರ ಬಿಡದೆ ಮಾಡಿ ಮನೆ ಒಳಗಡೆ ಅಂತ ಹೇಳಿ. ಇದು ಬಾನಾಮತಿ ಪ್ರಯೋಗ ಸುಲಭವಾಗಿ ಹೋಗಲ್ಲ. ಇದು ಮತಿನೇ ಬದಲಾವಣೆ ಮಾಡಿಬಿಟ್ಟಿದೆ. ಬಾನಾಮತಿ ಅಂತಾನೆ ಭಾವನೆಗಳನ್ನ, ಮತಿಗಳನ್ನ ಅಲ್ಲೋಲ ಕಲ್ಲೋಲ ಮಾಡುವಂತ ಪದ. ಮಂದಮತಿ, ಮದಮತಿ, ಕೇಲಮತಿ ಅಂತ ಹೀಗೆ 12 ವೆರೈಟಿ ಬಾನಾಮತಿ ಪ್ರಯೋಗಗಳಿವೆ. ಅದರಲ್ಲಿ ಇದು ಕೇಲಮತಿಯನ್ನು ಮಾಡಿಬಿಟ್ಟಿದ್ದಾರೆ. ಹುಚ್ಚುಚ್ಚಂಗ ಅಟ್ಟಾಸ, ಅಹಹ ಅಂತ ಕುಣಿಯೋದು, ನೆಗೆಯೋದು ಮಾಡೋದೆಲ್ಲ. ಈ ತರ ಪ್ರಯೋಗದಲ್ಲಿ ಆ ಪಾಪ ಹುಡುಗ ನರಳುತ್ತಾ ಇದ್ದಾನೆ. ಇದು ತಂತ್ರ. ಏನ್ ಮಾಡ್ಬೇಕು? ತಂತ್ರಕ್ಕೆ ನಿಂಬೆಹಣ್ಣು, ಒಣಮೆಣಸಿನ್ಕಾಯಿ ಮತ್ತೆ ರಕ್ತಭೂತಾಳಿ. ಮಂತ್ರ ಏನು ಅನ್ನೋದನ್ನ ನಾನಿವಾಗ ಹೇಳ್ತೀನಿ. ಮಂತ್ರ ಏನಪ್ಪ ಅಂತಂದ್ರೆ, ಎಲ್ಲ ವಸ್ತು ಕೈ ಇಟ್ಕೊಳ್ಳಿ. ನಿಂಬೆಹಣ್ಣು, ಒಣಮೆಣಸಿನ್ಕಾಯಿ ಮತ್ತೆ ರಕ್ತಭೂತಾಳಿ. ಓಂ ಅಟ್ಟಾಸಿ ವಿದ್ಮಹೆ ಘೋರ ಧ್ವಂಸ್ಟ್ರಾಯ ಧೀಮಹಿ ತನ್ನೋ ಘೋರಃ ಪ್ರಚೋದಯಾತ್. ಓಂ ಅಟ್ಟಹಟ್ಟಾಸಿ ವಿದ್ಮಹೆ ಘೋರ ಧ್ವಂಸ್ಟ್ರಾಯ ಧೀಮಹಿ ತನ್ನೋ ಘೋರಃ ಪ್ರಚೋದಯಾತ್. ಓಂ ಅಟ್ಟಹಟ್ಟಾಸಿ ವಿದ್ಮಹೆ ಘೋರ ಧ್ವಂಸ್ಟ್ರಾಯ ಧೀಮಹಿ ತನ್ನೋ ಘೋರಃ ಪ್ರಚೋದಯಾತ್. ಓಂ ಅಟ್ಟಹಟ್ಟಾಸಿ ವಿದ್ಮಹೆ ಘೋರ ದಂಸ್ಟ್ರಾಯ ಧೀಮಹಿ ತನ್ನೋ ಘೋರಃ ಪ್ರಚೋದಯಾತ್ ಅನ್ನೋ ಮಂತ್ರನ ಅರ್ಧ ಗಂಟೆ ಹೇಳ್ಬೇಕು. ಹೇಳ್ಬಿಟ್ಟು ಈ ಮಂತ್ರಕ್ಕೆ ಅಭಿಮಂತ್ರಿಸೋದು. ರಕ್ತಭೂತಾಳಿ, ಒಂದು ನಿಂಬೆಹಣ್ಣು, ಒಣಮೆಣಸಿನಕಾಯಿಂದ ಒಬ್ಬೊಬ್ರು ಸಪ್ಸಪ್ರ ಇಳಿ ತೆಗೆದು ಬೆಂಕಿಗೆ ಹಾಕ್ಬೇಕು. ಇನ್ನೊಂದು ನಿಂಬೆಹಣ್ಣು ಹೊಟ್ಟೆ ಕೂಡಿಸ್ಬೇಕು, ಇನ್ನೊಂದು ನಿಂಬೆಹಣ್ಣು ಮೈಗೆಲ್ಲ ಹಚ್ಚಿ ಸ್ನಾನ ಮಾಡಿಸಿ ಅಂತ ಹೇಳಿದ್ಮೇಲೆ 2 ದಿನ 3 ದಿನ ಆದ್ಮೇಲೆ ಚೆನ್ನಾಗಿ ಆಗ್ಬಿಟ್ಟಂತೆ. ಈ ಪ್ರಯೋಗ ಯಾರು ಮಾಡಿಸಿದ್ದವಳು ಅವಳಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಮಾಡಿದ್ದು ಮತ್ತೆಲ್ಲರೂ ಹೋಗ್ಬೇಕಲ್ಲ. ಬೆಂಕಿಗೆ ಹಾಕಿದ ತಕ್ಷಣ ನೀವು ಮಾಡೋದವ್ರಿಗೆ ಮಾಡಿಸೋರು ಗೊತ್ತಾಗುತ್ತೆ ಅದು. ಹೀಗೆ ಹೋಗಿ ಆಮೇಲೆ ಅವಳು ಏನ್ ಮಾಡ್ಕೊಂಡ್ಲೆ ಏನೋ ಗೊತ್ತಿಲ್ಲ. ಇವನ್ ಆಫೀಸ್ಗೆ ಹೋದ, ಅವಳು ಬರ್ತಿರ್ಲಿಲ್ವಂತ ಆಫೀಸ್ಗೆ. ಹೀಗಾಗಿ ಒಂದು ವಿಚಿತ್ರವಾದ ಘಟನೆ ಈ ತರ ಜಗತ್ತಿನಲ್ಲಿ ನಡೀತಾ ಇದೆ. ಒಂದು ಪ್ರೇಮದ ಆಸೆಗೋಸ್ಕರ, ಆಸ್ತಿಗೋಸ್ಕರ, ದುಡ್ಡುಗೋಸ್ಕರ, ಒಂದು ವಸ್ತುಗೋಸ್ಕರ ಜನಗಳು ಈ ಬಾನಾಮತಿ ಪ್ರಯೋಗ ಮಾಡಿಬಿಡ್ತಾರೆ. ಈ ತರ ದೋಷದ ಬಹಳಷ್ಟು. ಇದು ಇಂಜೆಕ್ಷನ್, ಟಾನಿಕ್, ಮಾತ್ರೆ ಎಲ್ರಿಗೂ ವಾಸಿ ಆಗೋದಿಲ್ಲ. ಇದು ವಿಜ್ಞಾನಕ್ಕೆ ಮೀರಿದಂಥದ್ದು ಇವೆಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಪ್ರತಿಯೊಬ್ಬರ ಮೇಲೆ ಒಬ್ಬರು ಮಾಂತ್ರಿಕನಿರ್ಬೇಕು, ಒಬ್ಬ ತಾಂತ್ರಿಕನಿರ್ಬೇಕು, ಒಬ್ಬ ಯಾಂತ್ರಿಕನಿರ್ಬೇಕು, ಮನೆಗೊಬ್ಬ ವೈದ್ಯನಿರ್ಬೇಕು.
ಇದ್ದಾರೆ ಮನೆ ವೈಕುಂಠ ಕೈಲಾಸ ಬ್ರಹ್ಮಲೋಕ ಆಗೋದು. ಈ ತರ ಒಂದು ಸಮಸ್ಯೆ ಜಗತ್ತಿನಲ್ಲಿ ಎಷ್ಟು ಜನಕ್ಕೆ ಇದೆ, ಅದು ಪರಿಹಾರ ಮಾಡ್ಕೊಳ್ಳೋಕೆ ರೀತಿ ಗೊತ್ತಾಗ್ತಿಲ್ಲ, ಹೇಗೆ ಮಾಡ್ಕೋಬೇಕು ಅಂತ ಗೈಡೆನ್ಸ್ ಸಿಗ್ತಿಲ್ಲ, ಒಂದು ಮಾರ್ಗದರ್ಶನ ಸಿಗ್ತಿಲ್ಲ. ಬಹುಶಃ ಈ ಒಂದು ಎಪಿಸೋಡ್ ಇದೆಲ್ಲರಿಗೂ ಅನುಕೂಲ ಆಗತ್ತೆ ಅಂತ ಇವತ್ತಿನ ಸಂಚಿಕೆಯನ್ನು ಮಾಡಿದ್ದೀನಿ. ಮತ್ತೆ ಎಷ್ಟೋ ಜನಕ್ಕೆ ಬಾನಾಮತಿ ಪ್ರಯೋಗ, ಮಾರಣ ಸತ್ತೋಗ್ಲಿ, ಉಚ್ಚಾಟನ ಬಿಟ್ಟೋಗ್ಲಿ, ಸ್ತಂಭನ ಕೈಕಾಲು ಸೇದೋಗ್ಲಿ, ವಿದ್ವೇಷಣ ಅವ್ರವ್ರಿಗೆ ತಂದು ಗಲಾಟೆ ಎಬ್ಸೋದು, ಒಬ್ರಿಗೊಬ್ರು ಕಚ್ಚಾಡ್ಕೊಂಡು ಓಡಾಡೋದು, ವಿದ್ವೇಷಣ, ವಶೀಕರಣ, ಮೋಹನ, ಮತ್ತೆ ಚೌಡಿ ಪ್ರಯೋಗ, ಚಂಡಿ ಪ್ರಯೋಗ, ವಾರಾಹಿ ಪ್ರಯೋಗ, ಶರಭ ಪ್ರಯೋಗ, ಪ್ರತ್ಯಂಗಿರ ಪ್ರಯೋಗ, ನರಸಿಂಹ ಪ್ರಯೋಗ, ಭೈರವಿ ಪ್ರಯೋಗ, ಹೀಗೆ ಹಲವಾರು ಪ್ರಯೋಗಗಳ ಪರಮಂತ್ರ, ಯಂತ್ರತಂತ್ರ, ಕ್ಷುದ್ರಗ್ರಹ ಪ್ರಯೋಗ, ದುಷ್ಟಗ್ರಹಗಳು, ಭೂತ ಪ್ರೇತ ಪಿಚಾಚಿ ಈ ತರದೆಲ್ಲ ದೋಷಗಳು, ಶತ್ರುಬಾಧೆಗಳು, ಕಂಡುಷ್ಟಿ, ಈ ತರದ ಬಹಳಷ್ಟು ಸಂಸಾರ ನರಳಿನ ಕೋಟ್ಯಾಂತರ ಸಂಸಾರ ನರಳಿ ಪಾಪ ತುಂಬಾ ತೊಂದರೆ ಪಡ್ತಿದ್ದಾರೆ. ಇದಕ್ಕೆಲ್ಲ ಪರಿಹಾರ ಏನ್ ಮಾಡ್ಕೋಬೇಕು ಅನ್ನೋದಾದ್ರೆ, ಮಾರ್ಚ್ 18ನೇ ತಾರೀಕು ವಿಶ್ವಾವಸು ಸಂವತ್ಸರ ಮುಗಿತಾ ಇದೆ, ಅವತ್ತು ಅಮಾವಾಸ್ಯೆ. ಮತ್ತೆ ಪರಾಭವ ಸಂವತ್ಸರ ಪ್ರಾರಂಭ ಆಗ್ತದೆ. ಈ ಕಡೆ ಹಳೆ ವರ್ಷ ಮುಗಿತು, ಹೊಸ ವರ್ಷ ಪ್ರಾರಂಭ ಆಗುವ ಸಂಧಿ ಕಾಲದಲ್ಲಿ, ಪರ್ವಕಾಲದಲ್ಲಿ ಯುಗಾದಿ ಅಮಾವಾಸ್ಯೆ ಬುಧವಾರ 18ನೇ ತಾರೀಕು ಬೆಂಗಳೂರಿನಲ್ಲಿ ನಾವು ಒಂದು 21 ಕಾಳಿಯರು, 12 ದುರ್ಗಿಯರು, 40 ವೆರೈಟಿ ಪ್ರತ್ಯಂಗಿರ, ಈ ತರದೆಲ್ಲ ಬಾನಾಮತಿ, ಚೌಡಿ, ಚಂಡಿ ಪ್ರಯೋಗ ಮಾಡಿದ್ರೆ ಈ ಎಲ್ಲ ಪರಿವಾರದ ಸೇರಿಸಿ ಪ್ರತ್ಯಂಗಿರ ಪೂಜಾ ಮತ್ತು ಮಹಾಯಾಗವನ್ನ ಬೆಂಗಳೂರಿನಲ್ಲಿ ಮಾರ್ಚ್ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಭಾಗವಹಿಸಿ. ನಿಮ್ಮ ಬಂಧು ಮಿತ್ರರು ಹಿಂದೆ ಯಾರೋ ಮಾಟ ಮಾಡಿಸ್ಬಿಟ್ಟಿರ್ತಾರೆ 2-3 ವರ್ಷ ಹಿಂದೆ, ಈಗಲೂ ಮಾಡಿಸ್ತಿರ್ತಾರೆ ಚೆನ್ನಾಗಿದ್ದಾರೆ ಅಂತ, ಮುಂದೆನೂ ಮಾಡಿಸುವಂತ ಶತ್ರುಗಳು ಇರ್ತಾರೆ. ಹಿಂದೆ ಮಾಡಿಸಿದವರು, ಈಗ ಮಾಡಿರೋರು, ಮುಂದೆ ಮಾಡಿಸೋರು ಕೂಡ ಸರ್ವನಾಶ ಆಗ್ಬೇಕು ಅಂತಂದ್ರೆ ಈ ಒಂದು ಮಹಾಯಾಗಕ್ಕೆ ನೀವು ಭಾಗವಹಿಸಿ. ಇದು ಬುಧವಾರ 18ನೇ ತಾರೀಕು ಅಮಾವಾಸ್ಯೆ ಮಧ್ಯಾಹ್ನ 3 ಗಂಟೆ ಮೇಲೆ ರಾತ್ರಿ 10 ಗಂಟೆ ಒಳಗೆ ಈ ಕಾರ್ಯಕ್ರಮ ಮುಗಿದೋಗುತ್ತೆ. ಇದಕ್ಕೆ ನೀವು ಏನ್ ಮಾಡ್ಬೇಕು, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಲಿಂಕ್, ಅದನ್ನ ಕ್ಲಿಕ್ ಮಾಡಿ ಎಲ್ಲ ಓದ್ಕೊಂಡು ರಿಜಿಸ್ಟರ್ ಮಾಡಿ. ರಿಜಿಸ್ಟರ್ ಮಾಡಿದ್ಮೇಲೆ ಅವತ್ತಿನ ದಿವಸ ಒಂದು ತೆಂಗಿನಕಾಯಿ ತರಬೇಕು, 12 ನಿಂಬೆಹಣ್ಣು ತರಬೇಕು, 12 ಕಾಯಿನ್ಸ್, ಚಿಲ್ಲರೆ ಕಾಸು, ₹1 ₹2 ಈ ತರದ್ದು 12 ಕಾಯಿನ್ಸ್ ತಗೊಂಡ್ಬರ್ಬೇಕು. ಯಾರು ಬರಕ್ಕಾಗಲ್ಲ ನಿಮ್ಮ ಮನೆಯಿಂದ ಅಂಥವ್ರ ಕೈಲಿ ಅದನ್ನ ಮುಟ್ಟಿಸ್ಕೊಂಡು ತಗೊಂಡ್ಬರ್ಬೇಕು. ಅವ್ರಿಗೇನ್ ಪ್ರಾಬ್ಲಮ್ ಇದೆ ಹೇಳ್ಬಿಟ್ಟು ನಾವು ಪೂಜೆ ಮಾಡೋ ಸ್ಥಳಕ್ಕೆ ಬರಬೇಕು. 3 ಗಂಟೆಗೆ ಬಂದು ನಾವು ಸಂಕಲ್ಪ ಮಾಡಿಸ್ತೀವಿ. ಆಮೇಲೆ ನಿಮ್ಗೆನೆ ಮುದ್ರಾ ಮಂತ್ರ ತಂತ್ರ ಹೇಳ್ಕೊಟ್ಟು ನಿಮ್ಮಲ್ಲಿ ಏನೇನು ಎಂತಿದ್ದ ಪ್ರಯೋಗ ಮಾಡಿಸಿದ್ರು ಕೂಡ ಅದನ್ನ ನಿಮ್ಮಿಂದನೇ ಅದು ಬಿಡುಗಡೆ ಮಾಡಿಸಿ ನಿಮ್ಮ ಕೈಯಿಂದನೇ ಪೂರ್ಣಾಹುತಿ ಮಾಡಿಸ್ತೀವಿ. ನಾವು ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ನಿಮ್ಗೆ ನಾವು ಅವತ್ತು ದಿವಸ ಕೊಡ್ತೀವಿ. ಅದನ್ನು ಉಪಯೋಗಿಸಿ ಮಂತ್ರತಂತ್ರ ಮಾಡಿ ನಿಮ್ಮ ಕೈಲೇ ಪೂರ್ಣಾಹುತಿ ಮಾಡಿಸ್ತೀವಿ. ಇದೊಂದು ವಿಶೇಷ. ಇಡೀ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿ ಕಾಳಿ, ದುರ್ಗಿ, ಪ್ರತ್ಯಂಗಿರ ಸಮೇತ ಮಹಾಯಾಗ ಮಾಡ್ತಾ ಇದೀವಿ. ನೀವು ಇದೇ ಪೂಜೆ ನೀವು ಮಾಡಿಸ್ತೀವಿ ಅಂದ್ರೆ ಹೊರಗಡೆ ಲಕ್ಷಾಂತರ ರೂಪಾಯಿ ಕೊಡ್ಬೇಕು. ಅದರಿಂದ ಈ ಒಂದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಡೀಟೇಲ್ ಆಗಿ ಓದ್ಕೊಳ್ಳಿ, ಇಮಿಡಿಯೇಟ್ ರಿಜಿಸ್ಟರ್ ಮಾಡಿ. ಯಾಕಂದ್ರೆ ಕೆಲವೇ ಸೀಟ್ ಮಾತ್ರ ಉಳ್ಕೊಂಡಿದೆ. ಇದೊಂದು ವಿಶೇಷವಾದಂಥದ್ದು. ಹೊಸ ವರ್ಷದಿಂದ ನಿಮ್ಗೆ ಹೊಸ ಬದುಕು ಪ್ರಾರಂಭ ಆಗ್ಲಿ. ಹಳೆ ವರ್ಷದಲ್ಲಿ ಮಾಡಿದಂತ ಎಲ್ಲಾ ದೋಷಗಳು, ಶತ್ರುಬಾಧೆ, ಮಾಟ ಮಂತ್ರ ತಂತ್ರ ಎಲ್ಲರೂ ಕೂಡ ಅವತ್ತು 18ನೇ ತಾರೀಕು ಅಮಾವಾಸ್ಯೆ ದಿವಸ ಎಲ್ಲ ಡಿಸ್ಚಾರ್ಜ್ ಆಗ್ಲಿ. ಬೆಳಗ್ಗೆ 19 ಯುಗಾದಿ ಪರಾಭವ ಸಂವತ್ಸರ ಸುಖವಾಗಿರ್ಲಿ ಅಂತ ಹೇಳಿ ಈ ಒಂದು ಆಲೋಚನೆಯಿಂದ ಈ ಒಂದು ಮಹಾಯಾಗ ಮಾಡ್ತಾ ಇದೀವಿ. ಇದ್ರಲ್ಲಿ ಬರುವಂತ ದುಡ್ಡನ್ನ, ಮಿಕ್ಕಿದ ದುಡ್ಡನ್ನ ಈ ಪೂಜೆಗೆಲ್ಲ ಖರ್ಚು ಮಾಡಿ ನಿಮ್ಗೆ ಕೊಡೋ ಕಿಟ್ಟು ಪದಾರ್ಥಗಳೆಲ್ಲ ಖರ್ಚೆಲ್ಲ ಮಿಕ್ಕಿದ್ಮೇಲೆ ಅದು ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ ಮತ್ತೆ ಉಚಿತ ಗುರುಕುಲವನ್ನ ಮಾಡ್ತಾ ಇದೀವಿ. ಪಾಂಡುರಂಗ ದೇವಸ್ಥಾನ ನಾವು ಕಟ್ತಾ ಇದೀವಿ, ಜೀರ್ಣೋದ್ಧಾರ ಮಾಡ್ತೀವಿ. ಅದಕ್ಕೆ ಮಿಕ್ಕಿದ ದುಡ್ಡು ಉಪಯೋಗಿಸಿ ಸಮಾಜ ಸೇವೆಯನ್ನು ಮಾಡ್ತಾ ಇದೀವಿ. ಆದ್ರಿಂದ ನೀವೆಲ್ಲರೂ ಈ ಸಮಾಜ ಸೇವೆಗೆ, ನೀವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋರ ಮುಖಾಂತರ ಸಮಾಜ ಸೇವೆ ಮಾಡ್ದಂಗೆ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆ ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತೆ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನಾನು ನೋಡಿದಂಥ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಅಲ್ಲೂ ಕೂಡ ಬಹಳಷ್ಟು ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡ್ತಿರ್ತೀವಿ. ಅದನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮಕ್ಕೆ ಶ್ರೀ ಪಾಂಡುರಂಗ ಟೆಂಪಲ್ಸ್ trust.in ಅಂತ ಲಿಂಕ್ ನ ಕ್ಲಿಕ್ ಮಾಡಿ ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.